ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಬಿಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸ್ನ 10ನೇ ದಿನ ಆಗಿತ್ತು. ಇಂದು 11ನೇ ದಿನ. 11ನೇ ದಿನದ ಮೊದಲ ಪ್ರಶ್ನೆ ಹೀಗಿದೆ: 10% ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ 31 ಆಗಿದೆ. ಅಸಲು ಎಷ್ಟು ಅಂತ ನಮ್ಮ ಕ್ವಶನ್ ಕೇಳಿದಾರೆ. 3 ವರ್ಷಕ್ಕೆ 10% ನಂಗ ಚಕ್ರ ಬಡ್ಡಿ ಕೊಟ್ಟಾಗ ಎಷ್ಟು ಬಡ್ಡಿ ಬರುತ್ತೋ ಅದು ಅದೇ 3 ವರ್ಷಕ್ಕೆ 10% ನಂಗೆ ಸರಳ ಬಡ್ಡಿಯಲ್ಲಿ ಸಾಲ ಕೊಟ್ಟಾಗ 31 ರೂಪಾಯಿ ಜಾಸ್ತಿ ಬರ್ತಾ ಇದೆ ಅಂತ. ಸರಳ ಬಡ್ಡಿಗಿಂತ ಚಕ್ರ ಬಡ್ಡಿ 31 ರೂಪಾಯಿ ಜಾಸ್ತಿ ಬರ್ತಾ ಇದೆ ಅಂತ ಯಾವಾಗ 3 ವರ್ಷದಾಗ 10% ನಂಗೆ ಬಡ್ಡಿ ಸಾಲ ಕೊಟ್ಟಾಗ. ಸೊ ಅಸಲು ಎಷ್ಟು ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಅಸಲನ್ನ ನಾನು ಅಂದ್ರೆ ಪ್ರಿನ್ಸಿಪಲ್ನ 100% ಅಂತ ಇಟ್ಕೊಂತೀನಿ. ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ ಏನಾಗುತ್ತೆ, ಸರಳ ಬಡ್ಡಿಯಲ್ಲಿ 100 ಇದ್ದಿದ್ದು ಮೊದಲನೇ ವರ್ಷ 110% ಆ್ಯಡ್ ಆಗಿ 110 ರೂಪಾಯಿ ಆಗುತ್ತೆ, 110% ಆಗುತ್ತೆ. ಎರಡನೇ ವರ್ಷ ಮತ್ತೆ ಅಸಲಿನಲ್ಲಿ 10% ಆ್ಯಡ್ ಆಗಿ 100ಕ್ಕೆ 10% ಅಂದ್ರೆ 10. ಸೊ ಈ 110ಕ್ಕೆ ಮತ್ತೆ 10 ಆ್ಯಡ್ ಆಗಿ 120 ಆಗುತ್ತೆ. ಮೂರನೇ ವರ್ಷ ಮತ್ತೆ ಈ 100ಕ್ಕೆ 10% ಆ್ಯಡ್ ಆಗುತ್ತೆ, 100ಕ್ಕೆ 10% ಅಂದ್ರೆ 10. ಸೊ ಈ 120 ಇದ್ದಿದ್ದು 10 ಆ್ಯಡ್ ಆಗಿ 130 ಆಗುತ್ತೆ. 100% ಇದ್ದಿದ್ದು 3 ವರ್ಷದಲ್ಲಿ 10% ನಂಗೆ ಸರಳ ಬಡ್ಡಿ 130% ಆಗುತ್ತೆ. ಅದೇ ಚಕ್ರ ಬಡ್ಡಿ ಅಂತ ಬಂದಾಗ, ಕಾಂಪೌಂಡ್ ಇಂಟ್ರೆಸ್ಟ್ ಬಂದಾಗ 100% ಇದ್ದಿದ್ದು ಮೊದಲನೇ ವರ್ಷ 100ರ 10% 10 ರೂಪಾಯಿ ಆ್ಯಡ್ ಆಗಿ 110 ಆಗುತ್ತೆ. ಎರಡನೇ ವರ್ಷ ಏನಾಗುತ್ತೆ ಅಂತಂದ್ರೆ, ಸಿಂಪಲ್ ಇಂಟ್ರೆಸ್ಟಿಗೂ ಮತ್ತು ಕಾಂಪೌಂಡ್ ಇಂಟ್ರೆಸ್ಟಿಗೂ ಇರುವ ಏಕೈಕ ಡಿಫ್ರೆನ್ಸ್ ಇದು. ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ ನಾವು ಬಡ್ಡಿಯನ್ನ ಬರೀ ಅಸಲಿನ ಮೇಲೆ ಮಾತ್ರ ಹಾಕ್ತಾ ಇದ್ವಿ. ಬಟ್ ಚಕ್ರ ಬಡ್ಡಿಯಲ್ಲಿ ಹಾಗಲ್ಲ, ಅಸಲಿನ ಮೇಲೂ ಬಡ್ಡಿ ಇರುತ್ತೆ ಮತ್ತು ಈ ಅಸಲಿಗೆ ಬಂದಿರುವ ಬಡ್ಡಿಯ ಮೇಲೂ ಬಡ್ಡಿ ಇರುತ್ತೆ. ಸೊ ಅಸಲು 100 ಮತ್ತು ಬಡ್ಡಿ 10 ರೂಪಾಯಿ ಆಗಿದೆ, ಒಟ್ಟಾರೆಯಾಗಿ 110 ರೂಪಾಯಿ ಆಗಿದೆ. ಇವಾಗೇನು ಎರಡನೇ ವರ್ಷ ಬಡ್ಡಿ ಬರುತ್ತಲ್ಲ, ಆ ಎರಡನೇ ವರ್ಷದ ಬಡ್ಡಿ ಇದರ 10% ಆಗಿರುತ್ತೆ. ಅಸಲಿನ ಮೇಲೆ ಅಷ್ಟೇ ಅಲ್ಲ, ಅಸಲು ಮತ್ತು ಬಡ್ಡಿ ಸೇರಿ ಏನ್ ಬಂದಿರುತ್ತಲ್ಲ ನಮಗೆ ಅಮೌಂಟ್, ಅದರ ಮೇಲಿನ 10% ಆಗಿರುತ್ತೆ. ಸೊ 110ರ 10% ಅಂದ್ರೆ 11. ಯಾವುದೇ ಒಂದು ನಂಬರ್ ತಗೊಳ್ಳಿ, ಆ ನಂಬರ್ನ 10% ನಾವು ತಿಳ್ಕೊಳ್ಬೇಕಂತಂದ್ರೆ ಅದಕ್ಕೆ ಡಿವೈಡ್ ಬೈ 10 ಮಾಡಿಬಿಟ್ರೆ ಆ ನಂಬರ್ನ 10% ನಮಗೆ ಸಿಗುತ್ತೆ. ಸೊ ಈಗ 110ಕ್ಕೆ ನಾವು 10% ಕಂಡುಹಿಡ್ಕೋಬೇಕಂತಂದ್ರೆ ಡಿವೈಡ್ ಬೈ 10 ಮಾಡಿಬಿಡೋದು. ಅವಾಗ ಈಜಿ ಕ್ಯಾನ್ಸಲ್ ಆಗುತ್ತೆ, ನಮಗೆ 11 ಬರುತ್ತೆ. ಸೊ 110ರ 10% 11. ಈ 11 ಇದಕ್ಕೆ ಆ್ಯಡ್ ಆದರೆ ಎಷ್ಟಾಗುತ್ತೆ, 121% ಆಗುತ್ತೆ. ಎರಡನೇ ವರ್ಷ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ 10% ಬಡ್ಡಿ ದರದಲ್ಲಿ ಎರಡನೇ ವರ್ಷಕ್ಕೆ 121 ಆಯ್ತು. ಇವಾಗ ಮೂರನೇ ವರ್ಷ ಈ 121ರ 10% ಆ್ಯಡ್ ಆಗುತ್ತೆ. 121ರ 10% ಹೆಂಗೆ ಕಂಡು ಹಿಡಿಯೋದು, ಡಿವೈಡ್ ಬೈ 10 ಮಾಡೋದು. ಡಿವೈಡ್ ಬೈ 10 ಮಾಡಿದ್ರೆ ಈ 0 ಕ್ಯಾನ್ಸಲ್ ಆಗಿ ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಅವಾಗ ಏನಾಯ್ತು, 12.1 ಆಯ್ತು. 12.1 ಆ್ಯಡ್ ಆಗಿ ಏನಾಗುತ್ತೆ, ಮೂರನೇ ವರ್ಷ 133.1 ಆಗುತ್ತೆ. ಈ 121ಕ್ಕೆ 12.1 ಆ್ಯಡ್ ಮಾಡಿದರೆ 133.1 ಆಯ್ತು. ನಾವು ಅಸಲನ್ನ 100% ಅಂತ ತಗೊಂಡಾಗ 10% ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಸರಳ ಬಡ್ಡಿ 130 ಆಗಿರುತ್ತೆ. ಅದೇ ಚಕ್ರ ಬಡ್ಡಿ 133.1 ಆಗಿರುತ್ತೆ. ಈ 130 ಮತ್ತು 133.1 ಡಿಫರೆನ್ಸ್ ಎಷ್ಟು, 133.1 ನಲ್ಲಿ 130 ಮೈನಸ್ ಮಾಡಿದ್ರೆ 3.1 ಬಂತು. ಈ 3.1% ಅನ್ನೋದೇ 31 ರೂಪಾಯಿ ಆಗೈತೆ ಅಂತ. 31 ರೂಪಾಯಿ ಆಗೈತೆ ಅಂತ. ಸೊ ಅಸಲು ಎಷ್ಟು ಅಂತ ಕೇಳಿದ್ದಾರೆ. ಅಸಲನ್ನ ನಾವು 100% ಅಂತ ತಗೊಂಡಿದೀವಿ. ಹಾಗಾದ್ರೆ ಈ 100% ಅನ್ನೋದು ಎಷ್ಟಾಗುತ್ತೆ, ಪರ್ಸೆಂಟೇಜ್ ಕ್ಯಾನ್ಸಲ್. 3.1 ಒಂದ್ಲೆ 3.10 31. ಸೊ 100 × 10 ಅಂದ್ರೆ 1000. ಸೊ ಅಸಲು ಎಷ್ಟಿದೆ, ಆಪ್ಷನ್ ಡಿ 1000 ಇಸ್ ದಿ 100 ಆಗಿದೆ, ಅದು 1000 ಆಗಬೇಕು. ಆಪ್ಷನ್ ಡಿ 1000 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಮೊಲ ಅನ್ನೋದು ಪ್ರಾಣಿ ಆದ್ರೆ ಇದರಲ್ಲಿ ಯಾವ ಜೋಡಿ ಕರೆಕ್ಟ್ ಆಗಿದೆ ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಅನಾಲಜಿ ಮೇಲಿನ ಕ್ವಶನ್ ಇದು. ಮೊಲ ಅನ್ನೋದು ಪ್ರಾಣಿ, ಸೂರ್ಯ ಅನ್ನೋದು ಚಂದ್ರನ ಅಲ್ಲ, ಸೂರ್ಯ ಅನ್ನೋದು ಒಂದು ನಕ್ಷತ್ರ. ಪಂಚಭುಜಾಕೃತಿ ಅನ್ನೋದು ಒಂದು ಆಕೃತಿನ, ಕರೆಕ್ಟ್. ಸಿಂಹ ಅನ್ನೋದೊಂದು ಪಕ್ಷಿನ ಅಲ್ಲ, ಸಿಂಹ ಅನ್ನೋದೊಂದು ಪ್ರಾಣಿ ಅನ್ನೋದೊಂದು ಹಸುನ, ತಪ್ಪು. ಒಂದ್ ವೇಳೆ ಇದೇ ಹಸು ಅನ್ನೋದೊಂದು ಪ್ರಾಣಿ ಅಂತ ಕೊಟ್ಟಿದ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಪ್ರಾಣಿ ಅನ್ನೋದೊಂದು ಹಸು ಅಂತೆ, ಅಂದ್ರೆ ಎಲ್ಲಾ ಪ್ರಾಣಿಗಳು ಹಸು ಆಗಿರಲ್ಲ. ಎಲ್ಲಾ ಮೊಲಗಳು ಪ್ರಾಣಿಗಳಾಗಿರ್ತವೆ, ಬಟ್ ಎಲ್ಲಾ ಪ್ರಾಣಿಗಳು ಹಸು ಆಗಿರಲ್ಲ. ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನಮ್ ಕರೆಕ್ಟ್ ಆನ್ಸರ್ ಏನು,
ಪಂಚಭುಜಾಕೃತಿ ಅನ್ನೋದು ಒಂದು ಆಕೃತಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಪುರುಷರು ಮತ್ತು 4 ಹುಡುಗರು ದಿನಕ್ಕೆ 500 ಗಳಿಸುತ್ತಾರೆ. 3 ಪುರುಷರು ಮತ್ತು 2 ಹುಡುಗರು ದಿನಕ್ಕೆ 280 ಗಳಿಸುತ್ತಾರೆ. ಒಬ್ಬ ಹುಡುಗನ ಒಂದು ದಿನದ ಕೂಲಿಯನ್ನು ಹುಡುಕಿ ಅಂತ ಕೇಳಿದ್ದಾರೆ. ಓಕೆ, 5 men ಪ್ಲಸ್ 4 ಬಾಯ್ಸ್ ಒಂದು ದಿನಕ್ಕೆ 500 ರೂಪಾಯಿ ಗಳಿಸ್ತಾರಂತ. 3 men 3 ಪುರುಷರು ಮತ್ತು 2 ಹುಡುಗರು ಇವರು ಸೇರಿ ಒಂದು ದಿನಕ್ಕೆ 280 ಗಳಿಸ್ತಾರಂತ. ಸೊ ಒಬ್ಬ ಹುಡುಗನ ಒಂದು ದಿನದ ಕೂಲಿಯನ್ನು ಹುಡುಕಿ ಅಂತ ಕೇಳಿದಾರೆ. 2 ಇಕ್ವೇಶನ್ಸ್ ಅದಾವು, 2 ಅನ್ನೋನ್ ವ್ಯಾಲ್ಯೂಸ್ ಅದಾವು. ಅವಾಗ ನಾವೇನ್ ಮಾಡ್ಬೇಕು, ಒಂದು ಅನ್ನೋನ್ ವ್ಯಾಲ್ಯೂನ ರಿಮೂವ್ ಮಾಡ್ಬೇಕು. ಈಗ ಮೆನ್ ಅಥವಾ ಬಾಯ್ ಇಬ್ರಲ್ಲಿ ಒಬ್ಬರನ್ನ ನಾವು ರಿಮೂವ್ ಮಾಡ್ಬೇಕು. ಬಟ್ ನಮಗೆ ಕೇಳಿರೋದು ಬಾಯ್ದು ಕೇಳಿರೋದ್ರಿಂದ ಸೊ ಮೆನ್ ಅನ್ನ ರಿಮೂವ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಇವಾಗ ಈ ಇಕ್ವೇಶನ್ ಮತ್ತು ಈ ಇಕ್ವೇಶನ್ ನಲ್ಲಿ ನಾವು ಡಿಫರೆನ್ಸ್ ತಗೊಂಡಾಗ ಮೆನ್ ರಿಮೂವ್ ಆಗ್ಬೇಕಂತಂದ್ರೆ ಇವೆರಡು ಕೋಎಫಿಷಿಯಂಟ್ ಸೇಮ್ ಆಗ್ಬೇಕು. ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ಇವೆರಡನ್ನು ಸೇಮ್ ಮಾಡ್ಕೊಳ್ಳೋದು ಹೆಂಗಂತಂದ್ರ ಈ ಇಕ್ವೇಶನ್ಗೆ 3ರಿಂದ ಮಲ್ಟಿಪ್ಲೈ ಮಾಡಬೇಕು, ಈ ಇಕ್ವೇಶನ್ಗೆ 5ರಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ, 5 3 15, 15 ಮೆನ್ ಆಯ್ತು, ಪ್ಲಸ್ 4 3 12, 12 ಬಾಯ್ಸ್ ಆಯ್ತು, ಈಕ್ವಲ್ಸ್ ಟು 500 ಇಂಟು 3 ಅಂದ್ರೆ 1500. 5 3 15, 15 ಮೆನ್ ಆಯ್ತು, ಪ್ಲಸ್ 5 2 10, 10 ಬಾಯ್ಸ್ ಆಯ್ತು, ಈಕ್ವಲ್ಸ್ ಟು 5 0 0, 8 5 40, 4 ಕ್ಯಾರಿ ಆಗುತ್ತೆ, 5 10 10, 10 4 14. ಇವಾಗ ಇಕ್ವೇಶನ್ 1 ನಲ್ಲಿ ನಾನು ಇವಾಗ ಇಕ್ವೇಶನ್ 2 ನ ಮೈನಸ್ ಮಾಡಿಬಿಡ್ತೀನಿ. 15 m ಕ್ಯಾನ್ಸಲ್, 12 ಬಾಯ್ಸ್ ನಲ್ಲಿ 10 ಬಾಯ್ಸ್ ಹೋದ್ರೆ 2 ಬಾಯ್ಸ್ ಉಳಿದ್ರು, 1500 1400 ಹೋದ್ರೆ 100 ಉಳಿತು. ಸೊ ಬಾಯ್ ಈಕ್ವಲ್ಸ್ ಟು 100/2, 100/2 ಅಂದ್ರೆ 50. ಸೊ ಒಬ್ಬ ಹುಡುಗನ ಒಂದು ದಿನದ ಕೂಲಿ 50 ರೂಪಾಯಿ. ಆಪ್ಷನ್ ಎ 50 rupees ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಬೆಸ ಗುಂಪನ್ನು ಆಯ್ಕೆ ಮಾಡಿ. ಬೆಸ ಗುಂಪು ಅಲ್ಲ ಇದು, ಬೆಸ ಜೋಡಿಯನ್ನು ಆಯ್ಕೆ ಮಾಡಿ. ಆಡ್ ನಂಬರ್ ಪೇರ್. ಓಕೆ, ಬೆಸ ಜೋಡಿಯನ್ನು ಆಯ್ಕೆ ಮಾಡಿ. 54 ಇದೆ, 17 ಇದೆ, 90 ಇದೆ, 29 ಇದೆ, 36 ಇದೆ, 13 ಇದೆ, 72 ಇದೆ, 29 ಇದೆ. ಯಾರಿಗೆ ಮಗ್ಗಿಗಳು ಪರ್ಫೆಕ್ಟ್ ಆಗಿ ಬರ್ತಿರುತ್ತೋ ಅವ್ರು ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಇದನ್ನ ಏನಾಗಿದೆ, 17 3 51, 51ಕ್ಕೆ 3 ಆಡ್ ಮಾಡಿ 54 ಮಾಡ್ಕೊಂಡಿದ್ದಾರೆ. 29 3 87, 87ಕ್ಕೆ 3 ಆಡ್ ಮಾಡಿ 90 ಮಾಡ್ಕೊಂಡಿದ್ದಾರೆ. 13 3 39, 39ಕ್ಕೆ 3 ಆಡ್ ಮಾಡಿ 42 ಮಾಡ್ಕೊಳ್ಬೇಕಾಗಿತ್ತು, ಬಟ್ ಅವ್ರು ಮಾಡ್ಕೊಂಡಿಲ್ಲ. ಸೊ ಬೆಸ ಗುಂಪು, ಬೆಸ ಜೋಡಿ ಇದೆ ನಮಗೆ, ಆಡ್ ಪೇರ್ ಇದೆ ನಮಗೆ. 23 3 69, 69ಕ್ಕೆ 3 ಆಡ್ ಮಾಡಿ 72 ಮಾಡ್ಕೊಂಡಿದ್ದಾರೆ. ನಮಗೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ವಸ್ತುವಿನ ಬೆಲೆಯು ಅದರ ಗುರುತು ಬೆಲೆಯ 5ನೇ 2 ಭಾಗವಾಗಿದ್ದರೆ ಮತ್ತು ಅದನ್ನು 10% ರಿಯಾಯಿತಿಯಲ್ಲಿ ಮಾರಾಟ ಮಾಡಿದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಒಂದು ವಸ್ತುವಿನ ಬೆಲೆ ಏನಾಗಿತ್ತು ಅಂದ್ರೆ ಅದರ ಗುರುತು ಬೆಲೆಯ 5ನೇ 2 ಅಂತ. ಅಂದ್ರೆ 5 ಅನ್ನೋದು MRP ಆಗಿದ್ರ 2 ಅನ್ನೋದು ಅದರ ಬೆಲೆ. ವಾಟ್ ಇಟ್ ಮೀನ್ಸ್, ಇದನ್ನ ನಾನು ತಯಾರು ಮಾಡ್ಲಿಕ್ಕೆ 2 ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಇದ್ರ MRP ನಾನು 5 ರೂಪಾಯಿ ಮಾಡ್ತೀನಿ. 5 ರೂಪಾಯಿ ಮಾಡಿದಾಗ ಏನಾಗುತ್ತೆ, ಇವಾಗ ಇನ್ನೂ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ಇದನ್ನ 500 ಮಾಡ್ಕೋತೀನಿ, ಇದನ್ನ 200 ಮಾಡ್ಕೋತೀನಿ. ಮತ್ತೆ ಕ್ಯಾನ್ಸಲ್ ಮಾಡಿದಾಗ ಸೇಮ್ 2/5 ಬರುತ್ತೆ ಅನ್ನೋ ಕಾರಣಕ್ಕೆ ನನಗೆ ಖರ್ಚಾಗಿರೋದು 200 ರೂಪಾಯಿ ಇದನ್ನ ರೆಡಿ ಮಾಡೋದಕ್ಕೆ. ಬಟ್ ನಾ ಇದ್ರ ಮೇಲೆ ಬರ್ದಿರೋದು 500 ರೂಪಾಯಿ. ಈ 500 ರೂಪಾಯಿ ಮೇಲೆ ಮತ್ತೆ 10% ನಾ ರಿಯಾಯಿತಿ ಕೊಡ್ತೀನಿ. 500ಕ್ಕೆ 10% ಅಂದ್ರೆ ಎಷ್ಟು, 10 ಕ್ಯಾನ್ಸಲ್ ಆಗುತ್ತೆ, 50 ಆಗುತ್ತೆ. 500ಕ್ಕೆ 10 ಅಂದ್ರೆ 50%, 50 ರೂಪಾಯಿ. 50 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾಗ 450 ರೂಪಾಯಿಗೆ ಮಾರ್ದಂಗ ಆಯ್ತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಖರ್ಚು ಮಾಡಿದ್ದು 200 ರೂಪಾಯಿ ಈ ಪೆನ್ನ ತಯಾರು ಮಾಡ್ಲಿಕ್ಕೆ. ಬಟ್ ಇದ್ರ ಮೇಲೆ ನಾನು ರೇಟ್ ಹಾಕಿದ್ದು, ಪ್ರೈಸ್ ಮಾಡಿದ್ದು 500 ರೂಪಾಯಿ. ಈ 500 ರೂಪಾಯಿ ಮೇಲೆ 10% ಡಿಸ್ಕೌಂಟ್ ಕೊಟ್ಟು ಮಾರ್ತೀನಿ, ಅಂದ್ರೆ 450ಕ್ಕೆ ಮಾರ್ತೀನಿ. ಖರ್ಚು ಮಾಡಿದ್ದು 200 ರೂಪಾಯಿ, ಮಾರಿದ್ 450ಕ್ಕೆ. ನನಗೆ ಲಾಭ ಆಗಿದ್ದು ಎಷ್ಟು, 250. 450ರಲ್ಲಿ 200 ಮೈನಸ್ ಮಾಡ್ರೆ 250 ನನಗೆ ಲಾಭ. ಈ 250 200 ರೂಪಾಯಿಗೆ ಲಾಭ ಆಯ್ತು. 200 ರೂಪಾಯಿಗೆ 250 ಲಾಭ ಆದ್ರೆ ಶೇಕಡಾವಾರು ಕೇಳಿರೋದ್ರಿಂದ 100ಕ್ಕೆ ಎಷ್ಟು ಅಂತ ನಾವು ಕಂಡು ಹಿಡ್ಕೊಳ್ಬೇಕಾಗುತ್ತೆ. ಇವೆರಡು 0, ಇವೆರಡು 0 ಕ್ಯಾನ್ಸಲ್, 2 1 2, 2 1 2, 2 2 4, 1 ಕ್ಯಾರಿ ಆಗುತ್ತೆ, 2 5 10. ಸೊ ಆನ್ಸರ್ ಏನು ನಮಗೆ
125% is the right answer. Option D is the right answer. Next question. ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ. ನಂಬರ್ ಸೀರೀಸ್ ಮೇಲಿನ ಕ್ವಶನ್. ನಂಬರ್ ಸೀರೀಸ್ ನಲ್ಲಿ ಒಂದು ಜಾಸ್ತಿಯಾಗಿ ಮತ್ತೆ ಕಡಿಮೆಯಾಗಿ ಮತ್ತೆ ಜಾಸ್ತಿಯಾಗಿ ಮತ್ತೆ ಕಡಿಮೆಯಾಗಿ ಈ ರೀತಿ ಇದ್ದಾಗ ಅಲ್ಟರ್ನೇಟಿವ್ ನಂಬರ್ಗಳ ಡಿಫ್ರೆನ್ಸ್ ತಗೊಂಡು ನಾವು ಆ ಅಪ್ರೋಚ್ ಮೂಲಕ ಒಮ್ಮೆ ಟ್ರೈ ಮಾಡ್ಬೇಕಂತ ತುಂಬಾ ಸರಿ ಹೇಳಿದೀನಿ. ಅದನ್ನ ಟ್ರೈ ಮಾಡೋಣ. ಅದೇ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ ನಾನು. ಮೊದಲನೇ ನಮ್ದು ಅಪ್ರೋಚ್ ಯಾವ್ದಾಗಿರ್ಬೇಕಂದ್ರೆ ಅದಾಗಿರ್ಬೇಕು. ಬಿಕಾಸ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅದೇ ಅಪ್ರೋಚ್ ಮೇಲೆ ಡಿಪೆಂಡ್ ಆಗಿರ್ತಾವೆ. 2 ಇದ್ದಿದ್ದು 3 ಆಗಿದೆ, 3 ಇದ್ದಿದ್ದು 4 ಆಗಿದೆ, 4 ಇದ್ದ 5, 6, 7 ಮುಂದೆ 8 ಆಗಬೇಕಾಗಿತ್ತು, ಕೊಟ್ಟಿಲ್ಲ, ಇರಲಿ. 0 ಇದ್ದಿದ್ದು 2 ಆಗಿದೆ, 0 ಮತ್ತು 2ರ ನಡುವಿನ ವ್ಯತ್ಯಾಸ 2. 2 ಇದ್ದಿದ್ದು 6 ಆಗಿದೆ, 6 ಮತ್ತು 2ರ ನಡುವಿನ ವ್ಯತ್ಯಾಸ 4. 6 ಇದ್ದಿದ್ದು 12 ಆಗಿದೆ, 12 ಮತ್ತು 6ರ ನಡುವಿನ ವ್ಯತ್ಯಾಸ 6. ಇಲ್ಲಿ ಬರ್ಕೊಂಡ್ಬಿಡ್ತೀನಿ. 0 ಇದ್ದಿದ್ದು 2 ಆಗಿದೆ, 2 ಮತ್ತು 0 ನಡುವಿನ ವ್ಯತ್ಯಾಸ 2. 2 ಇದ್ದಿದ್ದು 6 ಆಗಿದೆ, 6 ಮತ್ತು 2ರ ನಡುವಿನ ವ್ಯತ್ಯಾಸ 4. 6 ಇದ್ದಿದ್ದು 12 ಆಗಿದೆ, 12 ಮತ್ತು 6ರ ನಡುವಿನ ವ್ಯತ್ಯಾಸ 6. 12 ಇದ್ದಿದ್ದು ಏನಾಗಬೇಕು ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಸಿ, ಇಲ್ಲಿ ಡಿಫ್ರೆನ್ಸ್ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ ಅಂದಮೇಲೆ ಮುಂದಿನ ಡಿಫ್ರೆನ್ಸ್ 8 ಆಗಿರಬೇಕು. ಸೊ ಯಾವ ಸಂಖ್ಯೆಯಲ್ಲಿ 12ಅನ್ನ ಮೈನಸ್ ಮಾಡಿದಾಗ ನಮ್ಗೆ 8 ಡಿಫ್ರೆನ್ಸ್ ಬರುತ್ತೆ ಅಂತಂದ್ರೆ 20. 20ರಲ್ಲಿ 12 ಮೈನಸ್ ಮಾಡಿದಾಗ ನಮ್ಗೆ 8 ಬರುತ್ತೆ. ಸೊ ಆಪ್ಷನ್ ಬಿ 20 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 20 ಪುರುಷರು ದಿನಕ್ಕೆ 5 ಗಂಟೆಗಳ ಕಾಲ ಕೆಲಸ ಮಾಡುವುದರಿಂದ 20 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. ಎಷ್ಟು ಪುರುಷರು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡುವುದರಿಂದ 10 ದಿನಗಳಲ್ಲಿ ಅದೇ ಕೆಲಸವನ್ನು ಮುಗಿಸಬಹುದು ಅಂತ ಕ್ವಶನ್ ಕೇಳಿದಾರೆ. ಇದು ಗೂಗಲ್ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಸ್ವಲ್ಪ ಮೈನರ್ ಮಿಸ್ಟೇಕ್ಸ್ ಗಳಾಗಿರ್ತವೆ. 20 ಪುರುಷರು ಪ್ರತಿದಿನಕ್ಕೆ 5 ಗಂಟೆ ಕೆಲಸ ಮಾಡ್ತಾರ, ಒಟ್ಟು 20 ದಿನ ಟೈಮ್ ತಗೊಳ್ತಾರ. ಕ್ವಶನ್ ಏನ್ ಕೇಳಿದಾರ, ಎಷ್ಟು ಪುರುಷರು ಪ್ರತಿದಿನಕ್ಕೆ 8 ಗಂಟೆ ಅಂತ ಕೆಲಸ ಮಾಡಿ 10 ದಿನದ ಕೆಲಸ ಮುಗಿಸ್ತಾರ ಅಂತ ನಮ್ಮ ಕ್ವಶನ್ ಇದೆ. ಓಕೆ, 1 10, 12 20, 2 1 2, 2 4 8, 4 1 4, 4 5 20, 5 5 25. ನಮ್ಗೆ ಆನ್ಸರ್ ಏನು? ಆಪ್ಷನ್ ಬಿ 25. 20 ಪುರುಷರು ಪ್ರತಿದಿನಕ್ಕೆ 5 ಗಂಟೆ ಅಂತೆ 20 ದಿನದಾಗ ಮಾಡೋ ಕೆಲಸನ 10 ದಿನದಾಗ ಪ್ರತಿದಿನ 8 ಗಂಟೆ ಅಂತ ಕೆಲಸ ಮಾಡಿ ಮುಗಿಸ್ಬೇಕಂತಂದ್ರೆ ನಮಗೆ 25 ಪುರುಷರು ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಸೂರ್ಯೋದಯದ ಸಮಯದಲ್ಲಿ ವಿನಿತಾ ಮತ್ತು ಸುನಿತಾ ಉದ್ಯಾನವನದಲ್ಲಿ ಮುಖಾಮುಖಿಯಾಗಿ ನಿಂತಿದ್ದಾರೆ. ವಿನಿತಾಳ ನೆರಳು ಸುನಿತಾಳ ಎಡಕ್ಕೆ ಬಿದ್ದರೆ ವಿನಿತಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ ಅಂತ ನಮ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಡೈರೆಕ್ಷನ್ಸ್ ಮೇಲಿನ ಕ್ವಶನ್ ಇದು. ನಮ್ಗೆ ಡೈರೆಕ್ಷನ್ಸ್ ಗೊತ್ತಿರಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಓಕೆ, ಸೂರ್ಯೋದಯದ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ನಿಂತಿದಾರ ಉದ್ಯಾನವನದಾಗ. ವಿನಿತಾ ಮತ್ತು ಸುನಿತಾ ಮುಖಾಮುಖಿಯಾಗಿ ನಿಂತಿದಾರ. ವಿನಿತಾಳ ನೆರಳು ಸುನಿತಾಳ ಎಡಕ್ಕೆ ಬಿದ್ದಿದೆ ಅಂತೆ. ನಾವು ಆಪ್ಷನ್ಸ್ ಥ್ರೂ ಮಾಡಿದ್ರೆ ಇದು ಇನ್ನೂ ಈಸಿ ಆಗುತ್ತೆ. ವಿನಿತಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ, ಒಂದ್ ವೇಳೆ ವಿನಿತಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದಾಳೆ ಅಂತ ಇಟ್ಕೊಳ್ಳೋಣ. ವಿನಿತಾ ಈ ಕಡೆ ವಿನಿತಾ ಈ ಕಡೆ ನಿಂತಿದ್ದಾಳೆ ಅಂತಂದ್ರೆ ಸುನಿತಾ ಇವಾಗ ಈ ಕಡೆ ನಿಂತಿರ್ತಾಳೆ. ಬಿಕಾಸ್ ಅವರಿಬ್ರು ಮುಖಾಮುಖಿಯಾಗಿ ನಿಂತಿದ್ದಾರೆ. ಇದು ಸುನಿತಾ. ಇವಾಗ ವಿನಿತಾಳ ನೆರಳು ಸುನಿತಾಳ ಎಡಕ್ಕೆ ಬಿದ್ದಿದೆ ಅಂತೆ. ಓಕೆ, ವಿನಿತಾಳ ನೆರಳು ಸುನಿತಾಳ ಎಡಕ್ಕೆ ಬಿದ್ದಿದೆ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ಪೂರ್ವ ದಿಕ್ಕಿಗೆ ಇರ್ತಾನ. ಸೊ ಈ ಕಡೆ ಅದಾನ. ಇವಾಗ ವಿನಿತಾಳ ನೆರಳು ಸುನಿತಾಳ ಫ್ರಂಟ್ ಬಿದ್ದಿದೆ, ಎಡಕ್ ಬಿದ್ದಿಲ್ಲ, ಸುನಿತಾಳ ಫ್ರಂಟ್ ಬಿದ್ದಿದೆ. ಸೊ ನಮ್ಗೆ ಆನ್ಸರ್ ಆಪ್ಷನ್ ಎ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ದಕ್ಷಿಣ ಕೊಟ್ಟಿದ್ದಾರೆ. ದಕ್ಷಿಣ ನೋಡೋಣ. ಒಂದು ವೇಳೆ ವಿನಿತಾ ದಕ್ಷಿಣದ ಕಡೆ ನಿಂತರ ಈ ಕಡೆ ಸುನಿತಾ ನಿಂತಿರ್ತಾಳ. ಬಿಕಾಸ್ ಅವರಿಬ್ರು ಮುಖಾಮುಖಿಯಾಗಿ ನಿಂತಿದಾರ. ಇವಾಗ ವಿನಿತಾಳ ನೆರಳು ಸುನಿತಾಳ ಎಡಕ್ಕೆ ಬಿದ್ದಿದೆ ಅಂತ ಕೊಟ್ಟಿದ್ದಾರೆ. ಪೂರ್ವ ದಿಕ್ಕಿನಲ್ಲಿ ನಮ್ಗೆ ಸೂರ್ಯ ಅದಾನ ಅಂತಂದ್ರೆ ವಿನಿತಾಳ ನೆರಳು ಈ ಕಡೆ ಬಿದ್ದಿರುತ್ತ. ಇದು ಸುನಿತಾಳ ಬಲಕ್ಕೆ ಆಯಿತು, ಸುನಿತಾಳ ಎಡಕ್ಕೆ ಆಗ್ಲಿಲ್ಲ. ಬಟ್ ಅಲ್ಲಿ ಕೊಟ್ಟಿರೋದು ಸುನಿತಾಳ ಎಡಕ್ಕೆ ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಆನ್ಸರ್ ದಕ್ಷಿಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಸಿ ಪೂರ್ವ ನೋಡೋಣ. ಒಂದ್ ವೇಳೆ ಪೂರ್ವ ದಿಕ್ಕಿನ ಕಡೆನೆ ನಮಗೆ ವಿನಿತಾ ನಿಂತಿದ್ರೆ ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿ ಸುನಿತಾ ನಿಂತಿರ್ತಾಳ. ಇವಾಗ ವಿನಿತಾಳ ನೆರಳು ಇವಳು ಹಿಂದೆ ಬಿದ್ದಿದೆ. ಬಿಕಾಸ್ ನಮ್ಗೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಅದಾನ. ಸೊ ಇದು ನಮ್ಗೆ ಸುನಿತಾಳ ಎಡಕ್ಕೆ ಆಗ್ಲಿಲ್ಲ. ಸೊ ಇದು ಆನ್ಸರ್ ನಮಗಲ್ಲ. ಸೊ ಉಳಿದಿರೋದೇನು? ಆಪ್ಷನ್ ಡಿ, ನಾರ್ತ್ ಇಸ್ ದಿ ರೈಟ್ ಆನ್ಸರ್. ಉತ್ತರ ಇಸ್ ದಿ ರೈಟ್ ಆನ್ಸರ್. ನೋಡೋಣ. ವಿನಿತಾ ಇಲ್ಲಿ ನಿಂತಿದ್ರ
ದಕ್ಷಿಣ ದಿಕ್ಕಿನ ಮುಖ ಮಾಡಿ ಸುನಿತಾ ನಿಂತಿರ್ತಾಳ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಇರೋದ್ರಿಂದ ಇವಾಗ ಇವರಿಬ್ಬರು ನೆರಳು ಈ ಕಡೆ ಬಿದ್ದಿರುತ್ತ. ವಿನಿತಾಳ ನೆರಳು ಅಂತ ಕೊಟ್ಟಿರೋದ್ರಿಂದ ಸಾರಿ, ಇದು ಆಪ್ಷನ್ ಉತ್ತರ ಆಗಲ್ಲ, ದಕ್ಷಿಣ ಆಗುತ್ತೆ. ಸರಿ, ನಮ್ಗೆ ಆನ್ಸರ್ ಆಪ್ಷನ್ ಬಿ ದಕ್ಷಿಣ ಆಗುತ್ತೆ. ಯಾಕಂತಂದ್ರೆ ವಿನಿತಾ ಇವಾಗ ಏನಾದರೂ ದಕ್ಷಿಣಕ್ಕೆ ಮುಖ ಮಾಡಿದಾಳ ಅಂತಂದ್ರ, ವಿನಿತಾ ದಕ್ಷಿಣಕ್ಕೆ ಮುಖ ಮಾಡಿದಾಳ ಅಂತಂದ್ರ ಸುನಿತಾ ಉತ್ತರಕ್ಕೆ ಮುಖ ಮಾಡಿರ್ತಾಳ. ಸೂರ್ಯ ಈ ಕಡೆ ಅದಾನ, ಸೊ ಇವರಿಬ್ಬರ ನೆರಳು ಈ ಕಡೆ ಬಿದ್ದಿರುತ್ತೆ ಇವಾಗ. ಸೊ ವಿನಿತಾಳ ನೆರಳು ಈ ಕಡೆ ಬಿದ್ದಿದೆ ಅಂತಂದ್ರೆ ಅದು ಸುನಿತಾನ ಎಡಕ್ಕೆ ಆಗುತ್ತ. ವಿನಿತಾಳ ನೆರಳು ಈ ಕಡೆ ಯಾವಾಗ ಬೀಳುತ್ತೋ, ವಿನಿತಾ ದಕ್ಷಿಣ ಕಡೆ ಮುಖ ಮಾಡಿ ನಿಂತಾಗ ಸೂರ್ಯ ಪೂರ್ವ ಕಡೆ ಇರೋದ್ರಿಂದ ವಿನಿತಾಳ ನೆರಳು ಈ ಕಡೆ ಬಿದ್ದಿರುತ್ತ, ಇದು ಸುನಿತಾ ಎಡ ಆಗುತ್ತ. ಸೊ ನಮ್ಗೆ ಆನ್ಸರ್ ಏನಾಗಬೇಕಂತಂದ್ರೆ ಇಲ್ಲಿ ಆಪ್ಷನ್ ಬಿ ದಕ್ಷಿಣ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಟ್ಯಾಪ್ ನೀರಿನ ಟ್ಯಾಂಕ್ ಅನ್ನು 40 ನಿಮಿಷಗಳಲ್ಲಿ ತುಂಬಿಸಬಹುದು ಮತ್ತು ಇನ್ನೊಂದು ಟ್ಯಾಪ್ 60 ನಿಮಿಷಗಳಲ್ಲಿ ತುಂಬಿದ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. ಎರಡೂ ನಲ್ಲಿಗಳು ತೆರೆದರೆ ಎಷ್ಟು ಗಂಟೆಗಳಲ್ಲಿ ಖಾಲಿ ಟ್ಯಾಂಕ್ ಅನ್ನು ತುಂಬುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಒಂದು ಟ್ಯಾಂಕ್ 40 ಪೈಪ್ಸ್ ಅಂಡ್ ಸಿಸ್ಟಮ್ ಮೇಲಿನ ಕ್ವಶನ್ ಇದು. ಒಂದು ಟ್ಯಾಪ್ ಒಂದು ಟ್ಯಾಂಕ್ ಅನ್ನ 40 ನಿಮಿಷಗಳಲ್ಲಿ ತುಂಬಬಹುದು ಅಂತ, ಇನ್ನೊಂದು ಟ್ಯಾಪ್ ಅಂದ್ರೆ ಔಟ್ಲೆಟ್ ಪೂರ್ತಿ ತುಂಬಿದ ಟ್ಯಾಂಕ್ ಅನ್ನ 60 ನಿಮಿಷಗಳಲ್ಲಿ ಖಾಲಿ ಮಾಡಬಹುದು ಅಂತ. ಇವಾಗ ಇನ್ಲೆಟ್ ಅನ್ನು ಆನ್ ಮಾಡಿ ಔಟ್ಲೆಟ್ ಅನ್ನು ಆನ್ ಮಾಡಿದ್ರೆ ಎಷ್ಟು ಅವರ್ ನಲ್ಲಿ ಅದು ಟ್ಯಾಂಕ್ ತುಂಬುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲೊಂದು ಟ್ಯಾಂಕ್ ಇದೆ, ಇದಕ್ಕೊಂದು ಇನ್ಲೆಟ್ ಇದೆ, ಅದನ್ನ ಎ ಅಂತ ತಗೊಳ್ಳೋಣ. ಇದಕ್ಕೊಂದು ಔಟ್ಲೆಟ್ ಇದೆ, ಅದನ್ನ ಬಿ ಅಂತ ತಗೊಳ್ಳೋಣ. ಬಿನ ಕ್ಲೋಸ್ ಮಾಡಿ ಬರೀ ಏನ ಆನ್ ಮಾಡಿದ್ರೆ 40 ನಿಮಿಷದಾಗ ಈ ಟ್ಯಾಂಕ್ ತುಂಬುತ್ತಾ. ಏನ ಪೂರ್ತಿ ತುಂಬಿದ ಮೇಲೆ ಏನ ಕ್ಲೋಸ್ ಮಾಡಿ ಬಿನ ಆನ್ ಮಾಡಿದ್ರೆ ನಮಗೆ 60 ನಿಮಿಷದಾಗ ಪೂರ್ತಿ ಟ್ಯಾಂಕ್ ಖಾಲಿ ಆಗುತ್ತೆ. ಇವಾಗ ಎರಡನ್ನೂ ಆನ್ ಮಾಡಿದ್ರೆ ಎಷ್ಟು ಗಂಟೆಗಳಲ್ಲಿ ಈ ಟ್ಯಾಂಕ್ ತುಂಬುತ್ತೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಸೊ ಎ ಕೆಪಾಸಿಟಿ 40 ನಿಮಿಷ, ಬಿದು 60 ನಿಮಿಷ. ನಮಗೆ ಈ ಟ್ಯಾಂಕ್ನ ಒಟ್ಟು ಕೆಪಾಸಿಟಿ ಎಷ್ಟು ಇರುತ್ತೆ ಅಂದ್ರೆ ಇವೆರಡರ ಎಲ್ ಸಿ ಎಂ ಆಗಿರುತ್ತೆ. 40 ಮತ್ತು 60 ಎಲ್ ಸಿ ಎಂ 120. ಸೊ 120 ಲೀಟರ್ ಅಂತ ತಗೊಳ್ತೀನಿ ನಾನು. ಎ ಪೈಪ್ 120 ಲೀಟರ್ನ 40 ನಿಮಿಷ ತುಂಬುತ್ತಾ ಇದೆ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 3 ಲೀಟರ್ ತುಂಬುತ್ತೆ ಅಂತ ಅರ್ಥ. ಬಿ ಪೈಪ್ 120 ಲೀಟರ್ನ 60 ನಿಮಿಷ ತುಂಬುತ್ತೆ ಅಂದ್ರೆ ಪ್ರತಿ ನಿಮಿಷಕ್ಕೆ 2 ಲೀಟರ್ ತುಂಬುತ್ತಾ ಇದೆ ಅಂತ, 2 ಲೀಟರ್ ಖಾಲಿ ಮಾಡ್ತಾ ಇದೆ ಅಂತ ಅರ್ಥ. ಬಿ ಪೈಪ್ 120 ಲೀಟರ್ನ 60 ನಿಮಿಷದಾಗ ಖಾಲಿ ಮಾಡುತ್ತೆ ಅಂದ್ರೆ ಪ್ರತಿ ನಿಮಿಷಕ್ಕೆ 2 ಲೀಟರ್ ಖಾಲಿ ಮಾಡ್ತಾ ಇದೆ. ಇವಾಗ ಎರಡನ್ನೂ ಆನ್ ಮಾಡಿದಾಗ ಇದು 3 ಲೀಟರ್ ತುಂಬ್ತಾ ಇದೆ, ಅಟ್ ದ ಸೇಮ್ ಟೈಮ್ ಪ್ರತಿ ನಿಮಿಷಕ್ಕೆ 2 ಲೀಟರ್ ಖಾಲಿ ಮಾಡ್ತಾ ಇದೆ. ಸೊ 3 ಲೀಟರ್ ತುಂಬ್ತಾ ಇದೆ, 2 ಲೀಟರ್ ಖಾಲಿ ಆಗ್ತಾ ಇದೆ ಅಂತಂದ್ರೆ ಒಳಗೆ ಉಳಿಯೋದು ಪ್ರತಿ ನಿಮಿಷಕ್ಕೆ 1 ಲೀಟರ್ ಮಾತ್ರ. ಸೊ 1 ಲೀಟರ್ ಒಳಗೆ ಉಳಿಯೋದಕ್ಕೆ 1 ಮಿನಿಟ್ ಬೇಕಾದ್ರೆ ನಮಗೆ ಒಟ್ಟು 120 ಲೀಟರ್ ಬೇಕು ಪೂರ್ತಿ ತುಂಬಾಕ. ಸೊ 120 ಲೀಟರ್ ತುಂಬೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ? 120 ಇಂಟು 1 ಮಿನಿಟ್ ಅಂದ್ರೆ 120 ನಿಮಿಷ ಬೇಕಾಗುತ್ತೆ. ಬಟ್ ನಮ್ಗೆ ಕೊಟ್ಟಿರೋ ಆಪ್ಷನ್ಸ್ಗಳು ಅವರ್ನಲ್ಲಿ ಇರೋದ್ರಿಂದ 120 ನಿಮಿಷನ ಅವರ್ಗಳಲ್ಲಿ ಹೇಗೆ ಕನ್ವರ್ಟ್ ಮಾಡೋದು? ನಿಮಿಷನ ಅವರ್ಗಳಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಡಿವೈಡ್ ಬೈ 60 ಮಾಡಬೇಕು. ಸೊ 60 ಇಂದ ಡಿವೈಡ್ ಮಾಡಿದ್ರೆ 61 62. ಸೊ 2 ಅವರ್ ಆಗುತ್ತೆ. ಆಪ್ಷನ್ ಎ 2 ಅವರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 24 ಮೀಟರ್ ಎತ್ತರದ ಗೋಡೆಯನ್ನು ಏರುತ್ತಿರುವ ವ್ಯಕ್ತಿ ಅವರು ಒಂದು ದಿನದಲ್ಲಿ 16 ಮೀಟರ್ ಏರುತ್ತಾರೆ, ಆದರೆ ಸಂಜೆ 3 ಮೀಟರ್ 40 ಸೆಂಟಿಮೀಟರ್ಗಳಷ್ಟು ಹಿಂದಕ್ಕೆ ಜಾರಿದರು. ಆ ದಿನ ಮನುಷ್ಯ ಎಷ್ಟು ತಲುಪಿದ್ದ? ಓಕೆ, ಸೊ ಈ ಡೇಟಾ ಕೂಡ ಅವಶ್ಯಕತೆ ಏನಿದ್ದಿಲ್ಲ. ಒಂದು ದಿನ ಏನ್ ಮಾಡ್ತಾನ ಅಂತಂದ್ರವ 16 ಮೀಟರ್ ಏರ್ತಾನ, ಬಟ್ ಸಾಯಂಕಾಲ ಅವನು 3 ಮೀಟರ್ ಮತ್ತು 40 ಸೆಂಟಿಮೀಟರ್ಗಳಷ್ಟು ಹಿಂದಕ್ಕೆ ಜಾರಿ ಬಿಡ್ತಾನ. ಹಾಗಾದ್ರೆ ಆ ದಿನ ಅವ್ನು ಏರಿದ್ದು ಎಷ್ಟು ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. ಅಂದ್ರೆ 16 ಮೀಟರ್ ನಲ್ಲಿ 3 ಮೀಟರ್ 40 ಸೆಂಟಿಮೀಟರ್ ಮೈನಸ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. 1 ಮೀಟರ್ ಮತ್ತು ಸೆಂಟಿಮೀಟರ್ ನಲ್ಲಿ ಕೊಟ್ಟಿರೋದ್ರಿಂದ ಈ 16 ಮೀಟರ್ ನಾ ಹೆಂಗ್ ಬರ್ಕೊಂತೇನೆ ಅಂತಂದ್ರೆ 15 ಮೀಟರ್ 100 ಸೆಂಟಿಮೀಟರ್ ಅಂತ ಬರ್ಕೊಂತೇನೆ. 15 ಮೀಟರ್ ಪ್ಲಸ್ 100 ಸೆಂಟಿಮೀಟರ್ ಅಂತ ಬರ್ಕೊಂತೇನೆ. ಯಾಕೆ 100 ಸೆಂಟಿಮೀಟರ್ ಅಂದ್ರೂ ಒಂದೇ, 1 ಮೀಟರ್ ಅಂದ್ರೂ ಒಂದೇ. 1 ಮೀಟರ್ಗೆ 100 ಸೆಂಟಿಮೀಟರ್. ಇವಾಗ ಜಾರಿದ್ದು ಎಷ್ಟು? 3 ಮೀಟರ್ ಪ್ಲಸ್ 40 ಸೆಂಟಿಮೀಟರ್ ಜಾರಿದಾನ. 3 ಮೀಟರ್ ಪ್ಲಸ್ 40 ಸೆಂಟಿಮೀಟರ್ ಜಾರಿದಾನ. ಸೊ ಈ ಏರಿದ್ರಲ್ಲಿ ಜಾರಿದ್ದನ್ನ ಮೈನಸ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಏನಾಗುತ್ತೆ? 15 ಮೀಟರ್ ನಲ್ಲಿ 3 ಮೀಟರ್ ಮೈನಸ್ ಮಾಡಿದ್ರೆ 12 ಮೀಟರ್. 100 ಮೀಟರ್ ನಲ್ಲಿ 40 ಸೆಂಟಿಮೀಟರ್ ಮೈನಸ್ ಮಾಡಿದ್ರೆ 60 ಸೆಂಟಿಮೀಟರ್. 12 ಮೀಟರ್ 60 ಸೆಂಟಿಮೀಟರ್ನ ನಾನು
12.6 ಮೀಟರ್ ಅಂತ ಕೂಡ ಬರ್ಕೊಳ್ಬೋದು. ಯಾಕೆ ನಾ ಮೀಟರ್ಗೆ ಪೂರ್ತಿಯಾಗಿ ಕನ್ವರ್ಟ್ ಮಾಡಿದ್ನಿ ಅಂದ್ರೆ ಆಪ್ಷನ್ಗಳಲ್ಲಿ ಮೀಟರ್ನಲ್ಲಿ ಇರೋದ್ರಿಂದ. ಓಕೆ, 12.6 ಮೀಟರ್. ಆಪ್ಷನ್ ಬಿ 12.6 ಮೀಟರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವ ಕಾರು 2.5 ಗಂಟೆಗಳಲ್ಲಿ ದೂರವನ್ನು ಕ್ರಮಿಸಿತು. ಅದು 20% ಹೆಚ್ಚು ವೇಗವಾಗಿ ಚಲಿಸಿದರೆ ಅದೇ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕ್ವಶನ್ ಕೇಳಿದಾರ. ಈಸಿ ಇದೆ. 50 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇರುವ ರೈಲು ಒಂದು ದೂರವನ್ನ ತಲುಪೋದಕ್ಕೆ 2.5 ಗಂಟೆ ತಗೊಳುತ್ತಂತ. ಈ 2.5 ಗಂಟೆನ ನಾನು 5/2 ಅಂತ ಬರ್ಕೊಳ್ತೀನಿ. ನನ್ನ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನೋ ಕಾರಣಕ್ಕೆ. ಬಿಕಾಸ್ 5/2 ಅಂದ್ರೂ ಒಂದೇ, 2.5 ಅಂದ್ರೂ ಒಂದೇ. ಇವಾಗ ಇರೋ ವೇಗವನ್ನ 10% ಜಾಸ್ತಿ ಮಾಡ್ತಾರಂತ. 50ಕ್ಕೆ 10% ಅಂದ್ರೆ 50% ಅಂದ್ರೆ 5. ಸಾರಿ, 20% ಜಾಸ್ತಿ ಮಾಡ್ತಾರಂತ. 50ಕ್ಕೆ 10% ಅಂದ್ರೆ 5, 20% ಅಂದ್ರೆ 10. 50 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಇದ್ದಿದ್ದನ್ನ ಇವಾಗ 60 ಕಿಲೋಮೀಟರ್ ಪರ್ ಅವರ್ಗೆ ಜಾಸ್ತಿ ಮಾಡ್ತಾರಂತೆ, 20% ಜಾಸ್ತಿ ಮಾಡ್ತಾರಂತೆ. ಸೊ ಇವಾಗ ಅದು ಎಷ್ಟು ಟೈಮ್ ತಗೊಳುತ್ತೆ ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಈಸಿ ರೇಸರ್ ಕ್ಯಾನ್ಸಲ್. 5 25, 25/6 12, 25/12 ಅವರ್ ತಗೊಳ್ತಾರೆ. ಸೊ ಇದನ್ನ ನಾವೇನಂತ ಬರ್ಕೋಬಹುದು, 12 24, 1 ಉಳಿತು, ಆ 1ಅನ್ನ 1/12 ಅಂತ ಬರ್ಕೋಬಹುದು. ಈಗ 1/12 ಅವರ್ ಇದ್ದಿದ್ದನ್ನ 1/12 ಅವರ್ ಇದ್ದಿದ್ದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ, ಅವರ್ಗಳಲ್ಲಿ ಇದ್ದಿದ್ದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಬೈ 60 ಮಾಡಬೇಕು. ಬಿಕಾಸ್ 1 ಅವರ್ಗೆ 60 ಮಿನಿಟ್. 2 ಅವರ್ ಇದೆ ಪ್ಲಸ್ 1/12 ಅವರ್ ಇದೆ. ಆ 1/12 ಅವರ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ನಾವು 60 ಇಂದ ಮಲ್ಟಿಪ್ಲೈ ಮಾಡಬೇಕು. ಇಂಟು 60 ಮಾಡ್ತೀನಿ. 2 ಅವರ್ ಪ್ಲಸ್ 12 12, 12 60. ಸೊ 5 ನಿಮಿಷ ಆಯಿತು, 5 ಮಿನಿಟ್. ಒಟ್ಟು ಅದು ತೆಗೆದುಕೊಳ್ಳೋ ಸಮಯ 2 ತಾಸು 5 ನಿಮಿಷ. ಅಂದ್ರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಸರಣಿಯನ್ನು ಮುಂದುವರಿಸಬಹುದಾದ ಅಕ್ಷರ ಗುಂಪನ್ನು ಆಯ್ಕೆ ಮಾಡಿ. ಓಕೆ, ಲೆಟರ್ ಸೀರೀಸ್ ಮೇಲಿನ ಕ್ವಶನ್. ಕೆ ಇದೆ, ಕೆ ಆದ್ಮೇಲೆ ಎಂ ಇದೆ, ಎಂ ಆದ್ಮೇಲೆ ಓ ಇದೆ, ಆಮೇಲೆ ಕ್ಯೂ ಇದೆ. ಕೆ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 11ನೇ ಅಕ್ಷರ, ಎಂ ಅನ್ನೋದು 13ನೇ ಅಕ್ಷರ, ಓ ಅನ್ನೋದು 15ನೇ ಅಕ್ಷರ, ಕ್ಯೂ ಅನ್ನೋದು 17ನೇ ಅಕ್ಷರ. ಎರಡೆರಡು ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿ 11 ಇತ್ತು, ಇಲ್ಲಿ 13 ಆಯಿತು, ಇಲ್ಲಿ 15 ಆಯ್ತು, ಇಲ್ಲಿ 17 ಆಯ್ತು, ನೆಕ್ಸ್ಟ್ 19 ಆಗಬೇಕು. ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 19ನೇ ಅಕ್ಷರ ಎಸ್. ಎ ಅನ್ನೋದು ಸಿ ಆಗಿದೆ, 2 ಜಾಸ್ತಿ ಆಯಿತು. ಸಿ ಅನ್ನೋದು ಇ ಆಗಿದೆ, ಬಿಕಾಸ್ ಇ ಅನ್ನೋದು 5, ಸಿ ಅನ್ನೋದು 3, 2 ಜಾಸ್ತಿ ಆಯಿತು. ಈ 5 ಇದ್ದಿದ್ದು ಜಿ ಆಗಿದೆ, ಸೊ ಜಿ ಅನ್ನೋದು 7ನೇ ಅಕ್ಷರ, ಅಂದ್ರೆ 2 ಜಾಸ್ತಿ ಆಯಿತು. ಈ 7ಕ್ಕೆ ಇನ್ನೆರಡು ಆ್ಯಡ್ ಮಾಡಿದರೆ 9 ಆಗುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 9ನೇ ಅಕ್ಷರ ಐ. ಬಿ ಅನ್ನೋದು ಡಿ ಆಗಿದೆ, 2 ಜಾಸ್ತಿ ಆಯಿತು. ಡಿ ಅನ್ನೋದು ಎಫ್ ಆಗಿದೆ, ಡಿ ಅನ್ನೋದು 4ನೇ ಅಕ್ಷರ, ಎಫ್ ಅನ್ನೋದು 6ನೇ ಅಕ್ಷರ, 2 ಜಾಸ್ತಿ ಆಯಿತು. ಎಫ್ ಇದ್ದಿದ್ದು ಎಚ್ ಆಗಿದೆ, ಎಚ್ ಅನ್ನೋದು 8ನೇ ಅಕ್ಷರ, ಎಫ್ ಅನ್ನೋದು 6ನೇ ಅಕ್ಷರ, 2 ಜಾಸ್ತಿ ಆಯಿತು. ಸೊ ಎಚ್ ಇದ್ದಿದ್ದು 2 ಜಾಸ್ತಿ ಆದರೆ 10. 10ನೇ ಲೆಟರ್ ಯಾವುದು? ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 10ನೇ ಲೆಟರ್ ಜೆ. ಎಲ್ ಇದ್ದಿದ್ದು ಎನ್ ಆಗಿದೆ, 12 ಇದ್ದಿದ್ದು 14 ಆಯಿತು, ಬಿಕಾಸ್ 14 ಅನ್ನೋದು ಸಾರಿ ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ ಎನ್ ಅನ್ನೋದು 14ನೇ ಲೆಟರ್. ಆಮೇಲೆ ಪಿ ಆಗಿದೆ, ಪಿ ಅನ್ನೋದು 16ನೇ ಲೆಟರ್, 2 ಜಾಸ್ತಿ ಆಯಿತು. ಆಮೇಲೆ ಆರ್ ಆಗಿದೆ, ಆರ್ ಅನ್ನೋದು 18ನೇ ಲೆಟರ್, 2 ಜಾಸ್ತಿ ಆಯಿತು. ಈ 18ನೇ ಲೆಟರ್ನ 2 ಜಾಸ್ತಿ ಮಾಡಿದರೆ 20ನೇ ಲೆಟರ್ ಆಗುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ ಟಿ ಅನ್ನೋದು 20ನೇ ಲೆಟರ್. ನಮ್ಗೆ ಆನ್ಸರ್ ಏನು ಬರುತ್ತೆ? SIJT. ಆಪ್ಷನ್ ಎ SIJT ಇಸ್ ದಿ ರೈಟ್ ಆನ್ಸರ್. ಸೊ ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.